ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಫ್ರೆಂಡ್ಸ್, ನಮ್ಮ ಹೂವಿನ ಗಿಡಗಳು ಮತ್ತು ತರಕಾರಿ ಗಿಡಗಳು ಚೆನ್ನಾಗಿ ಬೆಳೀಲಿಕ್ಕೆ ನಾವು ಮನೆಯಲ್ಲೇ ಕಿಚನ್ ವೇಸ್ಟಿಂದ ಯಾವ ರೀತಿ ಗೊಬ್ಬರನ ಮಾಡ್ಕೋಬಹುದು ಈಸಿಯಾಗಿ, ಮತ್ತು ಹುಳುಗಳು ಬರದೇ ಇರೋ ಹಾಗೆ, ವಾಸನೆ ಬರದೇ ಇರೋ ಹಾಗೆ ಹೇಗೆ ಮಾಡೋದು, ಅದು ಬಂದರೆ ಏನು ಮಾಡಬೇಕು ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್. ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ. ನಮ್ಮ ಕಿಚನಲ್ಲಿ ಎಷ್ಟೊಂದು ವೇಸ್ಟ್ ಆಗೋವಂಥ ಪದಾರ್ಥಗಳಿರುತ್ತೆ. ತರಕಾರಿ ಸಿಪ್ಪೆ, ಹಣ್ಣಿನ ಸಿಪ್ಪೆ, ಹಾಳಾಗಿರೋ ಹಣ್ಣುಗಳು, ಹಾಳಾಗಿರೋ ತರಕಾರಿಗಳು, ನಾವು ಟೀ ಮಾಡಿ ಸೋಸಿರುವಂಥ ಟೀ ಪುಡಿ, ಇವೆಲ್ಲವನ್ನು ಬಳಸ್ಕೊಂಡು ನಾವಿವತ್ತು ಗೊಬ್ಬರನ ಮಾಡೋಣ. ಕಂಪೋಸ್ಟ್ ಮಾಡಲಿಕ್ಕೆ ಅಂತ ನಾವು ಬಿನ್ನನ್ನು ತರೋದು ಬೇಡ, ಪಾತ್ರೆನ ತರೋದು ಬೇಡ. ನಾವು ಮನೆಯಲ್ಲೇ ಇರುವಂಥ 2 ಪಾಟಿಂದ ಇವತ್ತು ಬಿನ್ನನ್ನು ತಯಾರು ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ನಾನು ಒಂದು ಚಿಕ್ಕ ಪಾಟು, ಒಂದು ದೊಡ್ಡ ಪಾಟನ್ನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಕೆಳಗಡೆ ಚಿಕ್ಕ ಪಾಟನ್ನು ಸ್ಕಿಪ್ ಮಾಡಿ ಯಾವುದಾದ್ರೂ ಪ್ಲೇಟನ್ನು ಕೂಡ ಇಟ್ಕೋಬೋದು. ನೋಡಿ, ಇಲ್ಲಿ ದೊಡ್ಡ ಪಾಟಿಗೆ ನಾನು ಕೆಳಗಡೆ ಮತ್ತು ಮೇಲ್ಗಡೆ ಏರ್ ಹೋಗಲಿಕ್ಕೆ ಸ್ವಲ್ಪ ಜಾಸ್ತಿನೇ ಹೋಲ್ಗಳನ್ನು ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಅದು ಆಕ್ಸಿಜನ್ ಸಪ್ಲೈ ಆಗಬೇಕು. ನಾವು ವೇಸ್ಟನ್ನೆಲ್ಲ ಹಾಕುವಾಗ ಅದು ಆಕ್ಸಿಜನ್ ಸಪ್ಲೈ ಆದರೆ ತುಂಬ ಚೆನ್ನಾಗಿ ಡಿಕಂಪೋಸ್ಟ್ ಆಗುತ್ತೆ. ಹಾಗಾಗಿ ನಾವು ಇಲ್ಲಿ ಸ್ವಲ್ಪ ಜಾಸ್ತಿನೇ ಹೋಲ್ಗಳನ್ನು ಮಾಡಬೇಕಾಗತ್ತೆ. ಕೆಳಗಡೆ ನಾವು ಕಿಚನ್ ವೇಸ್ಟೆಲ್ಲ ಹಸಿ ತರಕಾರಿಗಳನ್ನು ಸಿಪ್ಪೆನೆಲ್ಲ ಹಾಕ್ತೀವಲ್ಲ, ಅದು ಸ್ವಲ್ಪ ಲಿಕ್ವಿಡ್ ಥರ ಬರುತ್ತೆ. ಆ ಲಿಕ್ವಿಡ್ ಕೆಳಗಡೆ ಹೋಗಲಿಕ್ಕೆ ಕೆಳಗಡೆ ಕೂಡ ಹೋಲ್ ಮಾಡಿಕೊಂಡು ಈ ರೀತಿ ಇಟ್ಕೋಬೇಕು. ನೋಡಿ, ಕೆಳಗಡೆ ಪಾಟಿಗೆ ಹೋಲ್ ಮಾಡ್ಕೋಬಾರ್ದು. ಅದು ನಾವು ಲಿಕ್ವಿಡೆಲ್ಲ ಅಲ್ಲಿ ಸ್ಟೋರ್ ಆಗುತ್ತೆ. ಹಾಗೆ ಇದನ್ನು ಯೂಸ್ ಮಾಡ್ಬೋದು, ಈ ರೀತಿ ಯೂಸ್ ಮಾಡ್ಕೋಬೋದು. ಕೆಳಗಡೆ ಪಾಟ್ ಇಲ್ಲ ಅಂದರೆ ಒಂದು ಸಣ್ಣ ಪ್ಲೇಟನ್ನು ಏನಾದರೂ ಇಡ್ಬೋದು. ನೋಡಿ, ಮೇಲ್ಗಡೆ ಎಲ್ಲ ಹೋಲಿದೆ, ಕೆಳಗಡೆ ಕೂಡ ಹೋಲಿದೆ. ಸ್ವಲ್ಪ ಜಾಸ್ತಿನೇ ಹೋಲ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಒಳಗಡೆ ಆಕ್ಸಿಜನ್ ಚೆನ್ನಾಗಿ ಸಪ್ಲೈ ಆಗುತ್ತೆ. ಹಾಗಿದ್ರೆ ಮಾತ್ರ ಕಿಚನ್ ವೇಸ್ಟ್ ಚೆನ್ನಾಗಾಗತ್ತೆ, ಡಿಕಂಪೋಸ್ಟ್ ಆಗುತ್ತೆ. ನೋಡಿ, ಇಲ್ಲಿ ನಾವು ಒಣಗಿದ ಎಲೆಗಳು ಮತ್ತು ಒಣಗಿಸಿಟ್ಟಿರೋ ಈರುಳ್ಳಿ ಸಿಪ್ಪೆ, ಕಿಚನ್ ವೇಸ್ಟು, ಸ್ವಲ್ಪ ಒಣಗಿರೋದು ಮತ್ತು ಹಸಿ ತರಕಾರಿಗಳು ಎಲ್ಲವನ್ನೂ ತೊಗೊಂಡಿದ್ದೀನಿ. ಬನಾನಾ ಪೀಲು ಮತ್ತು ಆರೆಂಜ್ ಪೀಲು ಎಲ್ಲ ತೊಗೊಂಡಿದ್ದೀನಿ. ಮಜ್ಜಿಗೆ ಮತ್ತು ಸ್ವಲ್ಪ ಮಣ್ಣು, ಗಾರ್ಡನ್ ಸಾಯಿಲು, ಒಣಗಿದ ಎಲೆ ಮತ್ತು ಮೊದಲೇ ಮಾಡಿಟ್ಕೊಂಡಿರೋಂಥ ಸ್ವಲ್ಪ ಗೊಬ್ಬರ, ಯಾವುದಾದ್ರೂ ಒಂದು ಗೊಬ್ಬರನ ನಾವು ತೊಗೋಬೇಕು. ಯಾಕಂದರೆ ಅದು ಕಂಪೋಸ್ಟ್ ಬೇಗ ಆಗಲಿಕ್ಕೆ ಮಜ್ಜಿಗೆ ಮತ್ತು ಆ ಹಳೆ ಗೊಬ್ಬರ, ಅದರೊಳಗಡೆ ಆ ಗೊಬ್ಬರ ಮತ್ತು ಮಜ್ಜಿಗೆಯಲ್ಲಿರೋ ಬ್ಯಾಕ್ಟೀರಿಯಾಗಳು ನಮ್ಮ ಕಂಪೋಸ್ಟ್ ಬೇಗ ಅದು ಡಿಕಂಪೋಸ್ಟ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿ, ಹಸಿ ತರಕಾರಿಗಳನ್ನೆಲ್ಲ ಚೆನ್ನಾಗಿ, ಸಿಪ್ಪೆಗಳನ್ನೆಲ್ಲ ಚೆನ್ನಾಗಿ ಪೀಸ್ ಮಾಡ್ಕೋಬೇಕು. ಆ ರೀತಿ ಪೀಸಸ್ ಮಾಡಿಕೊಂಡ್ರೆ ಎಷ್ಟು ಚಿಕ್ಕದಾಗಿ ನಾವು ಪೀಸ್ಗಳನ್ನು ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಅದು ಕಂಪೋಸ್ಟ್ ಬೇಗ ಆಗುತ್ತೆ. ಇದು ನಾವು 1 ತಿಂಗಳಿಗೆಲ್ಲ ಆಲ್ಮೋಸ್ಟ್ ಆಗಿರುತ್ತೆ. ನೀವು ನೋಡ್ತಾ ಹೋಗಿ, ನಾನು ಯಾವ ರೀತಿ ಮಾಡಿದ್ದೀನಿ ಅದೇ ಪ್ರೊಸೀಜರಲ್ಲಿ ಮಾಡಿದರೆ 1 ತಿಂಗಳಿಗೆ ಕಂಪೋಸ್ಟ್ ರೆಡಿ ಆಗುತ್ತೆ. ಇದು ಈ ರೀತಿ ಕಂಪೋಸ್ಟನ್ನು ಮಾಡ್ಕೊಳ್ಳೋದ್ರಿಂದ ಮನೆಗೆ ಬೇಕಾಗುವ, ನಮ್ಮ ಗಿಡಗಳಿಗೆ ಬೇಕಾಗುವ ಗೊಬ್ಬರನ ನಾವೇ ಮಾಡ್ಕೋಬೋದು, ಬೇಕಾಗುವಷ್ಟು. ಈಗೆಲ್ಲ ಒಣಗಿದ ಎಲೆಗಳು ಪಾರ್ಕಲ್ಲಿ ಅಥವಾ ಎಲ್ಲಾದರೂ ಸಿಕ್ಕತ್ತೆ. ಅದಿಲ್ಲ ಅಂದರೆ ನಮ್ಮ ಗಾರ್ಡನಲ್ಲಿ ಒಣಗಿರೋ ಎಲೆಗಳು, ಗಿಡಗಳು, ಕಡ್ಡಿ ಎಲ್ಲ ಇರುತ್ತಲ್ಲ, ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ನೋಡಿ, ಪಾಟಲ್ಲಿ ಕೆಳಗಡೆ ನಾವು ಒಣಗಿರೋ ಅಂಥ ಎಲೆಗಳನ್ನು ಹಾಕ್ಕೋಬೇಕು. ನೀವಿಲ್ಲಿ ಒಣಗಿರೋ ಎಲೆಗಳು ಇಲ್ಲ ಅಂದರೆ ಕಾರ್ಡ್ಬೋರ್ಡ್ ಪೀಸನ್ನಾದರೂ ಹಾಕ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಅದನ್ನು ಯೂಸ್ ಮಾಡ್ಬೋದು. ಅದರಲ್ಲಿ ಕೂಡ ಕಾರ್ಬನ್ ಇರುತ್ತೆ, ಅದು ಬೇಗ ನಮ್ಮ ಕಂಪೋಸ್ಟ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಒಣಗಿದ ಎಲೆಗಳು ಮತ್ತು ಇದರಲ್ಲಿ ಒಣಗಿದ ಎಲೆಯಲ್ಲಿ ನೈಟ್ರೋಜನ್ ಇರುತ್ತೆ. ಹಾಗಾಗಿ ನಮ್ಮ ಗಿಡಗಳಿಗೆ ಬೇಕಾಗೋ ನೈಟ್ರೋಜನನ್ನು ಇದು ಕೊಡುತ್ತೆ. ಮತ್ತು ಹಸಿ ತರಕಾರಿಗಳಲ್ಲಿ ಪೊಟ್ಯಾಷಿಯಮ್ ಎಲ್ಲ ಇರುತ್ತೆ. ಪೊಟ್ಯಾಷಿಯಮ್, ಕ್ಯಾಲ್ಸಿಯಂನ ಒಂದೊಂದು ತರಕಾರಿಗಳಲ್ಲೂ ಒಂದೊಂದು ಥರದ ಪೋಷಕಾಂಶಗಳು ಇರುತ್ತೆ. ಹಾಗಾಗಿ ನಾವು ಪ್ರತಿಯೊಂದು ತರಕಾರಿ, ಒಣಗಿಸಿಟ್ಟಿರೋ ಚಾಸ್ ಪುಡಿ,
ನಾವು ಟೀ ಮಾಡಿ ಸೋಸಿರುವಂಥ ಚಹಾ ಪುಡಿಲೆಲ್ಲ ನೈಟ್ರೋಜನ್ ತುಂಬಾ ಇರುತ್ತೆ. ಹಾಗಾಗಿ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಪೊಟ್ಯಾಷಿಯಮ್ ಇರುತ್ತೆ, ಮತ್ತು ಕಿತ್ತಳೆ ಲಿಂಬು ಇದರಲ್ಲೆಲ್ಲ ನಮ್ಮ ಗಿಡಗಳಿಗೆ ಬೇಕಾಗುವ ಎಲ್ಲ ಪೋಷಕಾಂಶಗಳು ನಮ್ಮ ಕಿಚನ್ನಲ್ಲೇ ಇರುತ್ತೆ. ನೋಡಿ, ವೇಸ್ಟ್ ಆಗೋವಂಥ ಸಿಪ್ಪೆಗಳಿಂದ ಸಿಗತ್ತೆ. ಮತ್ತು ಮಾವಿನ ಹಣ್ಣಿನ ಸಿಪ್ಪೆ, ಅದರಲ್ಲಿ ಕೂಡ ಕ್ಯಾಲ್ಸಿಯಂ ಇರುತ್ತೆ. ನೋಡಿ, ಒಂದು ಲೇಯರು ಒಣಗಿದ ಎಲೆಗಳನ್ನು ಹಾಕ್ಕೊಂಡ್ರೆ ಮತ್ತೊಂದು ಲೇಯರು ಹಸಿ ಸಿಪ್ಪೆಗಳನ್ನು ಹಾಕ್ಕೋಬೇಕು. ಆ ರೀತಿ ಲೇಯರ್ ಮೇಲೆ ಲೇಯರ್ ಹಾಕ್ಕೊಳ್ತಾ ಬಂದರೆ ಇದು ಕಂಪೋಸ್ಟ್ ಚೆನ್ನಾಗಾಗತ್ತೆ. ಇಲ್ಲಾಂದರೆ ಸ್ವಲ್ಪ ನೀರು ಹೆಚ್ಚಾಗಿಬಿಡತ್ತೆ. ನಾವು ಇದಕ್ಕೆ ಬೇರೆ ನೀರನ್ನು ಹಾಕೋ ಅಗತ್ಯ ಇರಲ್ಲ, ಯಾಕಂದರೆ ಈ ತರಕಾರಿ ಸಿಪ್ಪೆಗಳಲ್ಲಿ ಚೆನ್ನಾಗಿ ನೀರಿರುತ್ತೆ. ಇದು ನೋಡಿ, ಒಣಗಿಸಿಟ್ಟಿರೋ ಟೀ ಪುಡಿನೂ ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ, ಮತ್ತು ಒಣಗಿಸಿಟ್ಟಿರೋ ಬಾಳೆಹಣ್ಣಿನ ಸಿಪ್ಪೆ, ಕಿತ್ತಳೆ ಸಿಪ್ಪೆ ಎಲ್ಲವನ್ನೂ ಹಾಕ್ಕೊಂಡಿದ್ದೀನಿ. ಪ್ರತಿ ಒಂದು ತರಕಾರಿಗಳಲ್ಲೂ ಒಂದೊಂದು ರೀತಿಯ ಪೋಷಕಾಂಶಗಳು ಇರುತ್ತೆ. ಅವೆಲ್ಲವೂ ನಮ್ಮ ಗಿಡಗಳಿಗೆ ಈ ರೀತಿ ಗೊಬ್ಬರ ಮಾಡ್ಕೊಳ್ಳೋದ್ರಿಂದ ಸಿಗತ್ತೆ. ಹಾಗಾಗಿ ಇದು NPK ರಿಚ್ ಗೊಬ್ಬರ ಆಗಿರುತ್ತೆ. ಇಲ್ಲಿ ಬೇರೆ ಬೇರೆ ತರಕಾರಿಗಳಲ್ಲಿ ಬೇರೆ ಬೇರೆ ಪೋಷಕಾಂಶಗಳು ಇರುತ್ತೆ. ಇಲ್ಲಿ ನೋಡಿ, ನಾವು ಪಾಟಿಗೆ ಯಾವುದೇ ರೀತಿ ಬಳಸದೇ ಇರುವಂಥ ಮಣ್ಣು. ಈ ಮಣ್ಣಲ್ಲಿ ಆಲ್ರೆಡಿ ಪೋಷಕಾಂಶಗಳು ಇರುತ್ತೆ. ಇದು ನಮ್ಮ ಕಂಪೋಸ್ಟ್ ಚೆನ್ನಾಗಾಗಲಿಕ್ಕೆ ಮತ್ತು ಒಳ್ಳೆಯ ಪೌಷ್ಟಿಕಾಂಶ ಆಗಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಮತ್ತು ಬೇಗ ಈ ಪ್ರೊಸೆಸ್ ಬೇಗ ಆಗಲಿಕ್ಕೆ ಈ ಗೊಬ್ಬರ ಮತ್ತು ಮಣ್ಣು ಮತ್ತು ಮಜ್ಜಿಗೆ ಇವೆಲ್ಲವೂ ಹೆಲ್ಪ್ ಮಾಡುತ್ತೆ. ಒಳ್ಳೊಳ್ಳೆ ಬ್ಯಾಕ್ಟೀರಿಯಾಗಳು ಈ ಮಜ್ಜಿಗೆಯಲ್ಲಿ ಇರೋದ್ರಿಂದ, ಮಜ್ಜಿಗೆಯನ್ನು ಹಾಕೋದ್ರಿಂದ ಕಂಪೋಸ್ಟ್ ಚೆನ್ನಾಗಿ ಆಗಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ, ಬೇಗ ಆಗುತ್ತೆ. ಆ ಬ್ಯಾಕ್ಟೀರಿಯಾಗಳು ನಮ್ಮ ಗೊಬ್ಬರನ ಚೆನ್ನಾಗಿ ಮಾಡುತ್ತೆ, ಮಜ್ಜಿಗೆಯಲ್ಲಿರೋ ಬ್ಯಾಕ್ಟೀರಿಯಾ. ನೋಡಿ, ನಾನಿಲ್ಲಿ ಮತ್ತೆ ಒಣಗಿದ ಎಲೆಗಳನ್ನು ಹಾಕ್ಕೊಂಡು, ಒಣಗಿದ ಸಿಪ್ಪೆಗಳನ್ನು ಹಾಕ್ಕೊಂಡು, ಮತ್ತು ಹಸಿ ಸಿಪ್ಪೆನ ಹಾಕ್ಕೊಂಡಿದ್ದೀನಿ. ಈ ರೀತಿ ನಾವು ಸ್ವಲ್ಪ ಸ್ವಲ್ಪ ಒಣಗಿದ ಸಿಪ್ಪೆಗಳನ್ನು ಬೇಕಾದರೂ ಹಾಕ್ಕೋಬೋದು. ಇಲ್ಲಿ ನಿಮಗೆ ಒಣಗಿದ ಎಲೆ ಸಿಗಲ್ಲ ಅಂದರೆ ಈ ಸಿಪ್ಪೆಗಳನ್ನೇ ಒಣಗಿಸಿಟ್ಕೊಂಡು ಕೂಡ ಹಾಕ್ಕೋಬೋದು. ಈ ರೀತಿ ಹಾಕೋದ್ರಿಂದ ನಮ್ಮ ಕಂಪೋಸ್ಟ್ ಚೆನ್ನಾಗಾಗತ್ತೆ. ನಾವು ಹಸಿ ಸಿಪ್ಪೆ ಮಾತ್ರ ಹಾಕಿದರೆ ತುಂಬ ಸ್ಮೆಲ್ ಬರುತ್ತೆ ಮತ್ತು ಹುಳುಗಳು ಬೇಗ ಆಗುತ್ತೆ. ನಾವು ಈ ರೀತಿ ಪ್ರೊಸೆಸಿಂಗಲ್ಲಿ ಸ್ವಲ್ಪ ಹುಳುಗಳಾಗತ್ತೆ ಕೆಲವೊಂದು ಸಾರಿ, ಒಂದೊಂದು ಸಾರಿ ಆಗಲ್ಲ. ನಾನೀಗ ಮಾಡಿರೋ ಮೆಥಡಲ್ಲಿ ಆಗಿಲ್ಲ, ಆದರೆ ಕೆಲವೊಂದು ಸಾರಿ ಹುಳುಗಳಾದರೆ ಅದನ್ನು ನಾವು ಯೂಸ್ ಮಾಡ್ಬೋದು. ಆಮೇಲೆ ಅದು ಪ್ರೊಸೀಜರ್ ಎಲ್ಲ ಮುಗಿದ ಮೇಲೆ ಹುಳುಗಳು ಇರಲ್ಲ, ಹಾಗಾಗಿ ನಾವು ಆಮೇಲೆ ಅದನ್ನು ಯೂಸ್ ಮಾಡ್ಬೋದು. ಮತ್ತು ಸ್ಮೆಲ್ಲು, ಅದು ಈ ರೀತಿ ಕೊಳೆಯೋ ಸಂದರ್ಭದಲ್ಲಿ ಸ್ವಲ್ಪನಾದರೂ ಸ್ಮೆಲ್ ಬಂದೇ ಬರುತ್ತೆ. ಸ್ಮೆಲ್ ಇಲ್ಲದೆ ನಾವು ಕಿಚನ್ ವೇಸ್ಟನ್ನು ಮಾಡಲಿಕ್ಕೆ ಬರಲ್ಲ, ಸ್ವಲ್ಪನಾದರೂ ಬರುತ್ತೆ. ನೋಡಿ, ನಾನಿಲ್ಲಿ ಒಣಗಿದ ಎಲೆಗಳನ್ನು ಕೂಡ ಸ್ವಲ್ಪ ಪುಡಿ ಪುಡಿ ಮಾಡಿ ಹಾಕ್ತೀನಿ, ಆಗ ಅದು ಬೇಗ ಆಗುತ್ತೆ ಅಂತ. ಮತ್ತು ನಾವು ಮನೆ ಹೊರಗಡೆ ಇಡೋದ್ರಿಂದ ನಮಗೆ ಯಾವುದೇ ರೀತಿಯ ಸ್ಮೆಲ್ ಅಷ್ಟೊಂದು ಬರಲ್ಲ. ನೋಡಿ, ಮತ್ತೆ ಒಣಗಿದ ಎಲೆಗಳನ್ನು ಹಾಕ್ಕೊಳ್ತೀನಿ. ಲಾಸ್ಟಲ್ಲಿ ಒಣಗಿದ ಎಲೆಗಳನ್ನು ಹಾಕ್ಕೊಳ್ತೀನಿ. ಮತ್ತು ನಾವು ಇದನ್ನು ಮತ್ತೊಂದು ಲೇಯರು ಮತ್ತು ಮಾರನೇ ದಿನ ಬರೋ ಕಿಚನ್ ವೇಸ್ಟನ್ನು ಇದರ ಮೇಲೆ ಹಾಕ್ಕೋಬೋದು. ಹಾಗಾಗಿ ಮೇಲ್ಗಡೆ ನಾನು ಒಣಗಿದ ಎಲೆಗಳನ್ನೇ ಹಾಕಿ ಮಣ್ಣು ಮತ್ತು ಗೊಬ್ಬರನ್ನೆಲ್ಲ ಹಾಕಿಡ್ತೀನಿ. ಮಾರನೇ ದಿನ ಮತ್ತೆ ನಾವು ಇದಕ್ಕೆ ಕಿಚನ್ ವೇಸ್ಟನ್ನು ಹಾಕ್ಕೋಬೋದು. ಇದೇ ರೀತಿ ಲೇಯರ್ ಮೇಲೆ ಲೇಯರ್ ನಾವು ಈ ರೀತಿ ಕಿಚನ್ ವೇಸ್ಟನ್ನು ಮತ್ತು ಒಣಗಿದ ಎಲೆಗಳನ್ನು ಹಾಕ್ತಾ ಬಂದರೆ ತುಂಬ ಚೆನ್ನಾಗಿ ಕಂಪೋಸ್ಟ್ ಆಗುತ್ತೆ. ಈ ರೀತಿ ನಾವು 1 ವಾರ ಮಾಡ್ಬೋದು. ಯಾಕಂದರೆ 1 ವಾರದ ಮೇಲೆ ನಾವು ಮತ್ತೆ ಇದಕ್ಕೆ ಕಿಚನ್ ವೇಸ್ಟು ಮತ್ತು ಇದನ್ನು ಹಾಕ್ತಾ ಬಂದರೆ ಮತ್ತೆ ಬೇಗ ಅದು ಆಗಲ್ಲ. ಯಾಕಂದರೆ ನಾವು ಇದು ಪ್ರೊಸೀಜರ್ ಆಗ್ತಾ ಇರುತ್ತೆ, ನಾವು ಮೇಲ್ಗಡೆಯಿಂದ ಮತ್ತೆ ಹಾಕಿದಾಗ ಮೇಲ್ಗಡೆ ಇರೋದೆಲ್ಲ ಪ್ರೊಸೀಜರ್ ಆಗಿರಲ್ಲ. ಹಾಗಾಗಿ ನಾವು 1 ವಾರ ಈ ಪಾಟಲ್ಲಿ ಹಾಕಿದರೆ ಇನ್ನೊಂದು ವಾರ ಬೇರೆ ಪಾಟಲ್ಲಿ ಕಿಚನ್ ವೇಸ್ಟನ್ನು ಹಾಕ್ತಾ ಬನ್ನಿ. ಆಗ ನಿಮಗೆ ಒಂದೊಂದು ತಿಂಗಳಿಗೆ ಒಂದೊಂದು ಕಿಚನ್ ವೇಸ್ಟ್ ರೆಡಿಯಾಗಿರುತ್ತೆ. ನೋಡಿ, ಇಲ್ಲಿ ಲಾಸ್ಟಲ್ಲಿ ಮಜ್ಜಿಗೆನ ಹಾಕಿ ಮುಚ್ಚಿಡ್ತೀನಿ. ಇದು ತುಂಬಾ ಬ್ಯಾಕ್ಟೀರಿಯಾ ಇರುತ್ತೆ ಈ ಮಜ್ಜಿಗೆಯಲ್ಲಿ. ನಾವು ಅಂಗಡಿಯಿಂದ ಡಿಕಂಪೋಸ್ಟರ್ ತಂದು
ಹಾಕೋ ಅವಶ್ಯಕತೆಯೇ ಇರಲ್ಲ. ಕೆಲವರು ಇದಕ್ಕೆ ಡಿಕಂಪೋಸ್ಟರ್ ತಂದು ಹಾಕ್ತಾರೆ, ಆದರೆ ಇದು ಈ ಮಜ್ಜಿಗೆ ಡಿಕಂಪೋಸ್ಟ್ ಥರ ಕೆಲಸ ಮಾಡುತ್ತೆ. ಹಾಗಾಗಿ ಇದು ನಮ್ಮ ಕಂಪೋಸ್ಟ್ ಬೇಗ ಆಗಲಿಕ್ಕೆ ಈ ಮಜ್ಜಿಗೆ ಹೆಲ್ಪ್ ಮಾಡುತ್ತೆ. ಮಜ್ಜಿಗೆ ಇಲ್ಲ ಅಂದರೆ ಮೊಸರನ್ನು ಕೂಡ ನೀವು ಹಾಕ್ಬೋದು. ಮತ್ತು ಇದಕ್ಕೆ ನಾವು ಯಾವುದೇ ರೀತಿಯ ಪದಾರ್ಥಗಳು ಅಂದರೆ ಸಾಂಬಾರು, ಪಲ್ಯ ಈ ರೀತಿದನ್ನೆಲ್ಲ ನಾವು ಇದಕ್ಕೆ ಹಾಕಿದರೆ ಬೇಗ ಹುಳುಗಳಾಗ್ಬಿಡತ್ತೆ. ಅದನ್ನೆಲ್ಲ ಹಾಕಬೇಡಿ. ಸಿಪ್ಪೆಗಳನ್ನು ಮಾತ್ರ ಮತ್ತು ಹಣ್ಣು ಈ ರೀತಿ ತರಕಾರಿ ಸಿಪ್ಪೆ ಹಿಂಗಿದ್ದನ್ನೆಲ್ಲ ಹಾಕ್ಬೋದು. ಹಾಗೆ ಇದನ್ನು ನೀವು ಮುಚ್ಚಿಬಿಟ್ಬಿಡಿ. ಕೆಳಗಡೆ ಒಂದು ಪ್ಲೇಟನ್ನು ಇಟ್ಟರೆ, ನಾವು ಪಾಟನ್ನೇ ಇಡಬೇಕಂತಿಲ್ಲ, ಪ್ಲೇಟನ್ನು ಕೂಡ ನಾವು ಕೆಳಗಡೆ ಇಟ್ಟಾಗ ಅದು ನೋಡಿ ಈ ರೀತಿ ಪ್ಲೇಟನ್ನು ಕೂಡ ಇಟ್ಕೋಬೋದು. ಅಲ್ಲಿ ನೀರು ಬರುತ್ತಲ್ಲ, ಕೆಳಗಡೆ ಲಿಕ್ವಿಡ್ ಬರುತ್ತೆ, ಆ ಲಿಕ್ವಿಡ್ ಕೆಳಗಡೆ ಬೀಳತ್ತೆ. ಆ ಲಿಕ್ವಿಡ್ ಕೂಡ ತುಂಬ ಒಳ್ಳೆಯ ಪೌಷ್ಟಿಕಾಂಶ ಇರುತ್ತೆ. ಅದನ್ನು ನಾವು ಲಿಕ್ವಿಡ್ ಮಾಡಿ ಹಾಕ್ಬೋದು. ಅದಕ್ಕೆ ನೀರನ್ನು ಬೆರೆಸಿ ಲಿಕ್ವಿಡ್ ರೂಪದಲ್ಲಿ ಗಿಡಗಳಿಗೆ ಕೊಡ್ಬೋದು. ಅದನ್ನು ಈ ರೀತಿ ಇಡಬೇಕು. ಮಾರನೇ ದಿನ ಮತ್ತೆ ತರಕಾರಿ ಸಿಪ್ಪೆ ಎಲ್ಲ ಸಿಗುತ್ತಲ್ಲ, ಅದನ್ನು ಮತ್ತೆ ನೋಡಿ ಈ ರೀತಿ ನೋಡಿ, ನಾನು ಮೆಣಸನ್ನೆಲ್ಲ ಕೊಯ್ದು ಸಿಪ್ಪೆನೆಲ್ಲ ಎಲೆಗಳನ್ನೆಲ್ಲ ಈ ರೀತಿ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ಮತ್ತು ನಾವು ದೇವರಿಗೆಲ್ಲ ಹೂವೆಲ್ಲ ಹಾಕಿರ್ತೀವಲ್ಲ, ಅದನ್ನು ಕೂಡ ಈ ಕಿಚನ್ ವೇಸ್ಟ್ಗೆ ಹಾಕ್ಕೋಬೋದು. ಮೇಲಿಂದ ಇದನ್ನು ಹಾಕ್ತೀನಿ ನೋಡಿ. ನಾವು ಮೇಲ್ಗಡೆಯಿಂದ ಸ್ವಲ್ಪ ಹಸಿಯಾಗಿರುವಂಥ ಪದಾರ್ಥಗಳನ್ನು ಹಾಕಿದಾಗ ಕೆಳಗಡೆ ಚೆನ್ನಾಗಿ ಕಂಪೋಸ್ಟ್ ಆಗುತ್ತೆ. ಯಾಕಂದರೆ ನಾವು ಒಣಗಿದ ಎಲೆಗಳಿಗೆ ನೀರನ್ನು ಕೊಟ್ಟ ಹಾಗಾಗತ್ತೆ. ಹಸಿ ತರಕಾರಿಯಲ್ಲಿರೋ ನೀರು ಒಣಗಿದ ಎಲೆಗಳಿಗೆ ಹೋಗಿ ಅದು ಒಣಗಿದ ಎಲೆಗಳು ಕೂಡ ಚೆನ್ನಾಗಿ ಕಂಪೋಸ್ಟ್ ಆಗಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಮತ್ತು ಸ್ವಲ್ಪ ಸ್ಮೆಲ್ ಕಡಿಮೆ ಬರುತ್ತೆ ಇದರಿಂದ. ಒಣಗಿದ ಎಲೆಗಳು ಅದನ್ನು ಹೀರ್ಕೊಂಡು ಹೀಗೆ ಮೇಲ್ಗಡೆಯಿಂದ ಹಸಿ ತರಕಾರಿ ಸಿಪ್ಪೆನ ಎಲ್ಲ ಹಾಕಿ ಮೇಲ್ಗಡೆಯಿಂದ ಮುಚ್ಚಿಡಬೇಕು. ಚೆನ್ನಾಗಿ ಗಾಳಿ ಆಡದೇ ಇರೋ ಹಾಗೆ ನಾವು ಇದನ್ನು ಮುಚ್ಚಿಡಬೇಕು. ಯಾಕಂದರೆ ಕೆಳಗಡೆಯಿಂದ ನಾವು ಹೋಲ್ಗಳನ್ನು ಮಾಡಿರ್ತೀವಲ್ಲ, ಅಲ್ಲಿ ಗಾಳಿ ಆಡತ್ತೆ, ಪರವಾಗಿಲ್ಲ. ನೋಡಿ ಈ ರೀತಿ ಮುಚ್ಚಿಡ್ತೀನಿ ನಾನು. ನೀವು ಪ್ಲೇಟನ್ನು ಕೂಡ ಮುಚ್ಚಿಡ್ಬೋದು. ಮತ್ತು ಮಾರನೇ ದಿನ ನೋಡಿ, ಇಲ್ಲಿ ನಾನು ಸ್ವಲ್ಪ ಮಾವಿನ ಹಣ್ಣಿನ ಸಿಪ್ಪೆನ ಹಾಕಿ ಸ್ವಲ್ಪ ಅಡಿಗೆ ಸೋಡಾನ ಹಾಕ್ತೀನಿ. ಈ ಅಡಿಗೆ ಸೋಡಾ ಹಾಕೋದ್ರಿಂದ ಬ್ಯಾಕ್ಟೀರಿಯಾ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ ಮತ್ತು ಬೇಗ ಕಂಪೋಸ್ಟ್ ಆಗಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಮತ್ತು ವಾಸನೆ ಬರುತ್ತಲ್ಲ, ಸ್ವಲ್ಪ ಕಡಿಮೆ ಆಗುತ್ತೆ. ವಾಸನೆ ಸ್ವಲ್ಪ ಕಡಿಮೆ ಮಾಡ್ಬೋದು ವಿನಃ ಅದು ಪೂರ್ತಿ ವಾಸನೆ ಇಲ್ಲದೇ ಇರೋ ಹಾಗೆ ಮಾಡೋಕ್ಕಾಗಲ್ಲ. ಯಾಕಂದರೆ ಇದು ಪ್ರೊಸೀಜರ್ ಆಗಬೇಕಾದ್ರೆ ವಾಸನೆ ಬಂದೇ ಬರುತ್ತೆ. ನಾವು ಈ ರೀತಿ ಅಡಿಗೆ ಸೋಡಾನ ಹಾಕೋದ್ರಿಂದ ಹುಳುಗಳಾಗಲ್ಲ. ನಾನು ನೋಡಿದ ಪ್ರಕಾರ ಹುಳುಗಳು ಬರದೇ ಇರೋ ಹಾಗೆ ಇದನ್ನು ತಡಿಬೋದು. ಈ ರೀತಿ ಮುಚ್ಚಿಡ್ತೀನಿ. ಮತ್ತು ಒಂದಿನ ಇದಕ್ಕೆ ಕಲ್ಲಂಗಡಿ ಸಿಪ್ಪೆನ ಮತ್ತೆ ಹಾಕಿದ್ದೀನಿ ನೋಡಿ. ಈ ರೀತಿ ಒಂದು ವಾರ ಪೂರ್ತಿ ಈ ಪಾಟಿಗೆ ನಾನು ಕಿಚನ್ ವೇಸ್ಟನ್ನೆಲ್ಲ ಹಾಕ್ತೀನಿ ನೋಡಿ. ಈಗ 15 ದಿನ ಆಗಿದೆ. 15 ದಿನದ ಮೇಲೆ ಯಾವ ರೀತಿ ಆಗಿದೆ ಅಂತ ನೋಡಿ. ಎಷ್ಟು ಚೆನ್ನಾಗಿ ಅವೆಲ್ಲ ಕೊಳತಿ ಕಂಪೋಸ್ಟ್ ಆಗಿದೆ. ಸ್ವಲ್ಪನೂ ಹುಳಗಳಿಲ್ಲ, ಸ್ವಲ್ಪ ಮಾತ್ರ ಸ್ಮೆಲ್ ಇದೆ. ತುಂಬ ಜಾಸ್ತಿ ಏನು ಸ್ಮೆಲ್ ಇಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಇದ್ದೇ ಇರುತ್ತೆ ಅದು. ನೋಡಿ ಎಷ್ಟು ಚೆನ್ನಾಗಿ ಒಣಗಿದ ಎಲೆಗಳು, ತರಕಾರಿ ಸಿಪ್ಪೆಗಳು ಬೇಗ ಕೊಳೆತು ಗೊಬ್ಬರ ಆಗುತ್ತೆ. ಹಾಗಾಗಿ ನಾವು ಇದಕ್ಕೆ ಒಣಗಿದ ಎಲೆಗಳನ್ನು ಕೂಡ ಹಾಕಿದರೆ ಅದು ತುಂಬ ಚೆನ್ನಾಗಿ NPK ಗೊಬ್ಬರ ಆಗಿ ತಯಾರಾಗತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕೊಳುತ್ತಿದೆ. ಈ ರೀತಿ ನಾವು ಈಗ 15 ದಿನ ಆದಮೇಲೆ ವಾರಕ್ಕೆ ಒಂದು ಸರಿ ಆದರೂ ಅಥವಾ 4 ದಿವಸ 5 ದಿನಕ್ಕೆಲ್ಲ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ಆಗ ಅದು ಪ್ರೊಸೀಜರ್ ತುಂಬ ಚೆನ್ನಾಗಾಗತ್ತೆ. ನಾವು ವಾರಕ್ಕೆ ಒಂದೊಂದು ಈ ರೀತಿ ಬಕೆಟನ್ನು ಮಾಡಿಕೊಂಡ್ರೆ ನಮಗೆ ತಿಂಗಳಿಗೆ ಒಂದು ಕಿಚನ್ ವೇಸ್ಟ್ ಗೊಬ್ಬರ ತಯಾರಾಗತ್ತೆ. ಇದರಿಂದ 1 ರಿಂದ 2 kg ಗೊಬ್ಬರ ಅಂತೂ ರೆಡಿ ಆಗಿರುತ್ತೆ. ನಾವು ಒಣಗಿದ ಎಲೆಗಳು ಮತ್ತು ಹಸಿ ತರಕಾರಿ ಸಿಪ್ಪೆಗಳನ್ನು ಈಕ್ವಲ್ ಆಗಿ ಹಾಕಬೇಕು.
ಹಸಿ ಸಿಪ್ಪೆ ಮತ್ತು ಒಣಗಿದ ಸಿಪ್ಪೆನ ಈಕ್ವಲ್ ಆಗಿ ಹಾಕಿದರೆ ಮಾತ್ರ ಚೆನ್ನಾಗಿ ಗೊಬ್ಬರ ಆಗುತ್ತೆ. ಅದಿಲ್ಲ ಅಂದರೆ ತುಂಬ ಒಣಗಿದ ಎಲೆಗಳನ್ನೇ ಜಾಸ್ತಿ ಹಾಕಿದರೆ ಸ್ವಲ್ಪ ಡ್ರೈ ಆಗಿ ಅದು ಚೆನ್ನಾಗಿ ಕಂಪೋಸ್ಟ್ ಆಗಲ್ಲ. ತುಂಬ ಹಸಿ ತರಕಾರಿಗಳ ಸಿಪ್ಪೆನೇ ಹಾಕಿದರೆ ಅದು ಚೆನ್ನಾಗಾಗಲ್ಲ. ಹಾಗಾಗಿ ನಾವು ಈಕ್ವಲ್ ಪ್ರಮಾಣದಲ್ಲಿ ಒಣಗಿದ ಎಲೆಗಳು ಅಥವಾ ಒಣಗಿದ ಕಾರ್ಡ್ಬೋರ್ಡ್ ಪೀಸು ಅಥವಾ ಒಣಗಿದ ತರಕಾರಿ ಸಿಪ್ಪೆ ಮತ್ತು ಹಸಿ ತರಕಾರಿ ಸಿಪ್ಪೆಗಳು ಅಥವಾ ಹಣ್ಣುಗಳು ಇವನ್ನೆಲ್ಲ ಈಕ್ವಲ್ ಪ್ರಮಾಣದಲ್ಲಿ ಹಾಕಬೇಕಾಗತ್ತೆ. ಹಾಗಿದ್ರೆ ಮಾತ್ರ ಈ ಕಂಪೋಸ್ಟ್ ಚೆನ್ನಾಗಿ ಬರುತ್ತೆ. ಇದು 1 ತಿಂಗಳಿಗೆಲ್ಲ ರೆಡಿಯಾಗಿಬಿಡತ್ತೆ. ಇದೇ ರೀತಿ ನೀವು ಕಂಪೋಸ್ಟನ್ನು ಮಾಡಿ ನಮ್ಮ ಗಿಡಗಳನ್ನು ಚೆನ್ನಾಗಿ ಬೆಳೆಸ್ಕೋಬೋದು. ಮಾಡಿ ನೋಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ನಿಮ್ಮಲ್ಲಿ ಹುಳುಗಳು ಬಂದಿದೆಯಾ ಇಲ್ವಾ, ವಾಸನೆ ತುಂಬ ಜಾಸ್ತಿ ಆಗಿದೆಯಾ ಇಲ್ವಾ ಅಂತ. ಈ ರೀತಿ ಮಾಡಿದಾಗ ನೋಡಿ ಒಂದು ಹುಳನೂ ಇಲ್ಲ ಇದರಲ್ಲಿ. 15 ದಿನ ಆಗಿದೆ ಈಗ. ಬೇಕಾದರೆ ನೀವು ಮಾಡಿ ನೋಡಿ, ಸ್ವಲ್ಪನೂ ಹುಳಗಳಿಲ್ಲ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಇಲ್ಲಾಂದರೆ ನೀವು ಮತ್ತೊಂದು ಪಾಟಿಗೆ, ಇದೇ ಸೈಜ್ ಪಾಟಿಗೆ ಇದನ್ನು ಹಾಕಿ, ಆವಾಗ ಮೇಲಿದ್ದು ಕೆಳಗಾಗತ್ತೆ, ಕೆಳಗಿಂದು ಮೇಲಾಗತ್ತೆ. ನೋಡಿ ಎಷ್ಟೊಂದು ಲಿಕ್ವಿಡ್ ಬಂದಿದೆ. ಈ ಲಿಕ್ವಿಡನ್ನು ನಾವು ಇದಕ್ಕೆ ನೀರು ಬೇರೆಸಿ ಗಿಡಗಳಿಗೆ ಹಾಕ್ಕೋಬೋದು. ಇಲ್ಲ ಇದೇ ಪಾಟಿಗೆ ಸ್ವಲ್ಪ ಹಾಕ್ತಾ ಇರಬೇಕಾಗತ್ತೆ. ಇಲ್ಲಾಂದರೆ ಅದು ತುಂಬ ಡ್ರೈ ಆಗಿಬಿಡತ್ತೆ. ನೋಡಿ ಒಣಗಿದ ಎಲೆಗಳು ತುಂಬ ಡ್ರೈ ಬಿಡತ್ತೆ. ಹಾಗಾಗಿ ನಾವು ಇದಕ್ಕೆ ಕೂಡ ಹಾಕ್ತಾ ಇರ್ಬೋದು. ಸ್ವಲ್ಪ ಮೇಲೆಲ್ಲ ಇರಲ್ಲವಲ್ಲ, ಕೆಳಗೆ ಮಾತ್ರ ಹೋಗಿರುತ್ತೆ ಅದು. ಹಾಗಾಗಿ 2 ದಿವಸಕ್ಕೆ ಒಂದು ಸಾರಿ ಇದನ್ನೇ ಹಾಕ್ಬೋದು. ಮತ್ತು ಎಕ್ಸ್ಟ್ರಾ ನೀರನ್ನು ಇದಕ್ಕೆ ನಾವು ಮಿಕ್ಸ್ ಮಾಡೋ ಅವಶ್ಯಕತೆ ಇರಲ್ಲ. ಇದೇ ಸಾಕಾಗತ್ತೆ. ಇದು ಬೇಗ ಆಗತ್ತೆ. ಈಗ ಇಲ್ಲಿ ಒಣಗಿದ ಎಲೆಗಳು ಮಾತ್ರ ಇದೆ ನೋಡಿ. ಹಸಿ ತರಕಾರಿಗಳೆಲ್ಲ ಕೊಳೆತು ಚೆನ್ನಾಗಿ ಕಂಪೋಸ್ಟ್ ಆಗಿದೆ. ಇದೆಲ್ಲ ಇನ್ನೂ ಪುಡಿ ಆಗತ್ತೆ 1 ತಿಂಗಳಿಗೆಲ್ಲ. ಹೀಗೆ 4 ಅಥವಾ 5 ದಿವಸಕ್ಕೆ ಒಂದು ಸಾರಿ ಮಿಕ್ಸ್ ಮಾಡ್ತಾ ಇರಿ. ಹಾಗೆ ಮಿಕ್ಸ್ ಮಾಡ್ತಾ ಇದ್ದರೆ ಕಂಪೋಸ್ಟ್ ಚೆನ್ನಾಗಾಗತ್ತೆ. ನೋಡಿ ಈ ರೀತಿ ಕಂಪೋಸ್ಟ್ ರೆಡಿಯಾಗಿದೆ. ನೋಡಿ ಒಂದೊಂದು ಒಣಗಿದ ಎಲೆಗಳು ಅಥವಾ ಕೆಲವೊಂದು ಗಟ್ಟಿ ಪದಾರ್ಥಗಳೆಲ್ಲ ಇರುತ್ತೆ. ಇದು ಒಣಗಿಸಿಟ್ಕೊಂಡಿರೋದು. ಅದನ್ನೆಲ್ಲ ತೆಗೆದು ಮತ್ತೆ ಕಂಪೋಸ್ಟ್ ಬಿನ್ನಿಗೆ ಹಾಕ್ಬೋದು ನೀವು. ಒಣಗಿದ ಸ್ವಲ್ಪ ದೊಡ್ಡ ಪೀಸ್ಗಳೆಲ್ಲ ಇದ್ದರೆ ಹೆಕ್ಕಿ ತೆಗೆದು ಮತ್ತೆ ಕಂಪೋಸ್ಟಿಗೆ ಬಿನ್ನಿಗೆ ಹಾಕ್ಕೋಬೋದು. ನೋಡಿ ಈ ರೀತಿ ಚೆನ್ನಾಗಿ ಬಂದಿದೆ. ಈ ರೀತಿ ನೀವು ಕಂಪೋಸ್ಟನ್ನು ಮನೆಯಲ್ಲೇ ವೇಸ್ಟ್ ಆಗೋ ಪದಾರ್ಥಗಳಿಂದ ಕಂಪೋಸ್ಟನ್ನು ಮಾಡಿ ನಮ್ಮ ಗಿಡಗಳ ಆರೋಗ್ಯವನ್ನು ನಾವೇ ಕಾಪಾಡ್ಕೋಬೋದು. ಆರ್ಗ್ಯಾನಿಕ್ಕಾಗಿ ನಾವು ಗಿಡಗಳನ್ನು ಬೆಳೆಸ್ಕೋಬೋದು. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯಗಳ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.